ವಿ4 ನ್ಯೂಸ್ಗೆ ಸ್ವಾಗತ ಹೇಳ್ತಾ ಇದ್ದೇನೆ. ಕಥೆ ಕಾರಣವನ್ನು ಮುಂದೆ ಇಡ್ತಾ ಇದ್ದೇನೆ, ಕೇಳ್ತಾ ಇರಿ. 2019 ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಮೊದಲ ಬಾರಿಗೆ ಕಾಂಗ್ರೆಸ್ ತೀರಾ ನಿಕೃಷ್ಟವಾದ ಸಾಧನೆಯನ್ನು ಮಾಡಿತ್ತು. ಏನದು? ಬರೇ ಒಂದೇ ಒಂದು ಲೋಕಸಭಾ ಸ್ಥಾನವನ್ನು ಕಾಂಗ್ರೆಸ್ ಕರ್ನಾಟಕದಲ್ಲಿ ಗೆದ್ದಿತ್ತು. ಹಿಂದೆಂದೂ ಕಾಂಗ್ರೆಸ್ಗೆ ಅಷ್ಟೊಂದು ಕೆಳಮಟ್ಟದ ಸಾಧನೆಯನ್ನು ಮಾಡಿರಲಿಲ್ಲ, ಅಥವಾ ಆ ಗತಿ ಕಾಂಗ್ರೆಸ್ಸಿಗೆ ಬಂದಿರಲಿಲ್ಲ. ಆ ಒಬ್ಬನೇ ಒಬ್ಬ ಗೆದ್ದ ಪೈಲ್ವಾನ್ ಸಂಸದರು ಯಾರು ಅಂದರೆ ಡಿ.ಕೆ. ಸುರೇಶ್ ಅವರು. ಈಗಿನ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ತಮ್ಮ ಡಿ.ಕೆ. ಸುರೇಶ್ ಅವರು. ಆ ವಿಷಯ ಈಗ ಯಾಕೆ ಬಂತು ಅಂದರೆ, ಇಂದು ಕರ್ನಾಟಕದಲ್ಲಿ ನಡೆಯುವ ಮೊದಲ ಹಂತದ, ಭಾರತದ 2ನೇ ಹಂತದ ಚುನಾವಣೆ ಅಧಿಸೂಚನೆ ಹೊರಟಿದ್ದು ನಾಮಪತ್ರ ಸಲ್ಲಿಸಲು ಮೊದಲ ದಿನವಾಗಿದೆ. ಸಾಮಾನ್ಯವಾಗಿ ಹಾಲಿ ಸಂಸದರು ಮೊದಲ ದಿನವೇ ನಾಮಪತ್ರ ಸಲ್ಲಿಸುವುದು ಕಡಿಮೆ. ಆದರೆ ಡಿ.ಕೆ. ಸುರೇಶ್ ಅವರು ಮೊದಲ ದಿನವೇ ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ಅಣ್ಣ ಅತ್ತಿಗೆಯರ ಆಶೀರ್ವಾದವನ್ನು ಪಡೆದಿರುವಂಥ ಡಿ.ಕೆ. ಸುರೇಶ್ ಅವರು ತಮ್ಮ ದೊಡ್ಡ ಪಟಾಲನ್ನು ಸೇರಿ ಶಕ್ತಿ ಪ್ರದರ್ಶನವನ್ನು ಮಾಡುತ್ತಾ ಮೆರವಣಿಗೆಯಲ್ಲಿ ನಡೆದು ತಮ್ಮ ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ಆ ನಾಮಪತ್ರದ ಪರಿಶೀಲನೆ ಎಲ್ಲ ಆಗಬೇಕು, ಆಮೇಲೆ ವಾಪಸ್ ತಗೊಳ್ಳೋದು. ಡಿ.ಕೆ. ಸುರೇಶ್ ಅವರು ಯಾವತ್ತೂ ವಾಪಸ್ ತಗೊಳ್ಳೋ ಪ್ರಶ್ನೆ ಇಲ್ಲ. ಅವರೊಬ್ಬರೇ ಈಗ ರಾಜ್ಯದಲ್ಲಿ ಹಾಲಿ ಸಂಸದರು. ಹಾಗಾಗಿ ಆ ಪರಿಶೀಲನೆಯಲ್ಲಿ ಏನಾದರೂ ದೋಷ ಇರ್ತದೆ ಅನ್ನೋದರಿಂದ ಅದು ಪರಿಶೀಲನೆಗೋಸ್ಕರ ಎರಡೆರಡು ಜೊತೆ ನಾಮಪತ್ರಗಳನ್ನು ಸಲ್ಲಿಸ್ತಾರೆ ಸಾಮಾನ್ಯವಾಗಿ. ಯಾಕಂತೇಳಿದ್ರೆ ಎಲ್ಲಾದರೂ ವ್ಯತ್ಯಾಸ ಆಗಿದ್ದರೆ ಅಂತ. ಕೆಲವೊಮ್ಮೆ ಡಮ್ಮಿ ಅಭ್ಯರ್ಥಿಗಳನ್ನು ಕೂಡ ನಾಮಪತ್ರ ಸಲ್ಲಿಸಿರ್ತಾರೆ, ಯಾವುದಾದ್ರೂ ತೊಂದರೆ ಆಗಬಾರ್ದು ಅಂತ. ಈ ಎಲ್ಲ ಕಾರಣಗಳಿಂದ ಮೊದಲ ದಿನವೇ ಸಲ್ಲಿಸಿರುವಂಥ ನಾಮಪತ್ರದ ಕಾರಣ ಡಿ.ಕೆ. ಸುರೇಶ್ ಅವರು ತಮ್ಮ ಭಾರೀ ಮೆರವಣಿಗೆಯನ್ನು ತೆಗೆದಿದ್ದಾರೆ. ಕನಕಪುರದಿಂದ ಬೆಂಗಳೂರಿನ ಗಡಿಯವರೆಗೂ ಅವರ ಮೆರವಣಿಗೆ ನಡೆದಿದೆ. ಸಾಕಷ್ಟು ಜನಸಂಖ್ಯೆ ಸೇರಿದ್ದಾರೆ. ಇದು ಯಾರಿಗೆ ಸವಾಲು? ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಚುನಾವಣೆಯಲ್ಲಿ ಅವರು ಹಾಕಿರುವ ಸವಾಲು ದೇವೇಗೌಡರ ಅಳಿಯನಿಗೆ. ವೈದ್ಯ ಕ್ಷೇತ್ರದಲ್ಲಿ ಸುಪ್ರಸಿದ್ಧವಾದ ಹೆಸರು ಮಾಡಿರುವಂಥ ಡಾಕ್ಟರ್ ಮಂಜುನಾಥ್ ಅವರು ಎಷ್ಟೋ ಜನರ ಹೃದಯಗಳಿಗೆ ಲಗ್ಗೆ ಹಾಕಿ ಕೆಟ್ಟು ನಿಂತಿದ್ದ ಹೃದಯಗಳನ್ನು ಸರಿ ಮಾಡಿದವರು. ಕೆಟ್ಟ ಹೃದಯವನ್ನು ಸರಿ ಮಾಡುವುದಂದರೆ ಅದೇನು ಸಾಮಾನ್ಯ ವಿಷಯವಲ್ಲ. ಅದಕ್ಕೆ ಬಹಳಷ್ಟು ಈಗಿನ ಕಾಲಕ್ಷೇತ್ರದಲ್ಲಿ ವಿದ್ಯೆಯ ಜೊತೆಗೆ ತಂತ್ರಜ್ಞಾನದ ಸಹಾಯವೂ ಸಾಕಷ್ಟು ಇದೆ. ಹಾಗಾಗಿ ಅವರು ಯಶಸ್ವಿಯಾಗಿದ್ದರು. ಆ ಯಶಸ್ಸು ಚುನಾವಣೆಯಲ್ಲಿ ಗೆಲ್ಲಲಿಕ್ಕೆ ಸಾಕೇ ಎನ್ನುವ ಪ್ರಶ್ನೆ ನಮ್ಮೆಲ್ಲರ ಮುಂದೆ ಇದ್ದೇ ಇರ್ತದೆ. ಯಾಕಂತೇಳಿದರೆ, ವೃತ್ತಿ ಬಲ್ಲಿದರು ರಾಜಕೀಯ ವೃತ್ತಿಯನ್ನು ಬಲ್ಲರೇ. ಉದಾಹರಣೆಗೆ ಕುಮಾರವ್ಯಾಸನ ಮಹಾಭಾರತವನ್ನು ಓದುವಾಗ, ಕುಮಾರವ್ಯಾಸ ಭಾರತವನ್ನು ಓದುವಾಗ ಒಂದು ಘಟನೆ ಬರುತ್ತದೆ. ದ್ರೌಪದಿಗೆ ಮದುವೆಯಾಗುವ ಸಂದರ್ಭದಲ್ಲಿ ಕ್ಷತ್ರಿಯರೆಲ್ಲ ಕೆಳಗೆ ನೀರಿನಲ್ಲಿ ಮೇಲಿನ ಮೀನನ್ನು ನೋಡಿ ಬಾಣ ಹೊಡೆಯಲು ವಿಫಲರಾಗುತ್ತಾರೆ. ಆಗ ದ್ರೌಪದಿಯ ಸಹೋದರನಾಗಿರುವಂಥ ದ್ರುಪದನು, ಬ್ರಾಹ್ಮಣರು ವಿಫಲರಾಗಿದ್ದಾರೆ, ಕ್ಷತ್ರಿಯ ಕನ್ಯೆಯನ್ನು ಬೇರೆಯವರು ವರಿಸುವಂತಿಲ್ಲ, ಕ್ಷತ್ರಿಯರನ್ನು ಬಿಟ್ಟರೆ ಬ್ರಾಹ್ಮಣರು ವರಿಸಬಹುದು. ಹಾಗಾಗಿ ಬ್ರಾಹ್ಮಣರು ಯಾರಾದರೂ ಬಾಣ ಬಿಟ್ಟು ಈ ಪಂಥದಲ್ಲಿ ಮಸ್ತಯಂತ್ರ ಪಂಥದಲ್ಲಿ ಗೆಲ್ಲುತ್ತಾರೆ ಎಂದು ಕೇಳುತ್ತಾನೆ. ಆಗ ಬ್ರಾಹ್ಮಣರು ಏನು ಹೇಳ್ತಾರೆ? ಏನಪ್ಪ, ನಾವು ಕ್ಷತ್ರಿಯ ವಿದ್ಯೆ ಯುದ್ಧ ವಿದ್ಯೆ ಬಲ್ಲವರಲ್ಲ, ನಮ್ಮನ್ನು ಊಟದ ವಿದ್ಯೆಗೆ ಕಳಿಸಿದರೆ ನಾವು ಕೈಬಾಯಿ ಜಗಳದಲ್ಲಿ ಎಲ್ಲರನ್ನು ಸೋಲಿಸಿ ಬಿಡ್ತೇವೆ ಅಂತೇಳಿಬಿಟ್ಟು ಗದುಗಿನ ನಾರಾಯಣಪ್ಪ ಬರೆದಿರುವಂಥ ಒಂದು ಹಾಸ್ಯಮಯ ಸನ್ನಿವೇಶವಿದು. ಹಾಗೆಯೇ ಚುನಾವಣೆಯಲ್ಲಿ ಕೂಡ ವೃತ್ತಿ ನಿರತರು ಮತ್ತು ರಾಜಕೀಯ ಧುರೀಣರು ಮತ್ತು ವೃತ್ತಿ ನಿರತರ ನಡುವೆ ಯುದ್ಧ ನಡೆಯುತ್ತಾ ಇದೆ. ಮೊದಲ ದಿನವೇ ತೊಡೆತಟ್ಟಿ ನಿಂತಿದ್ದಾರೆ ಡಿ.ಕೆ. ಸುರೇಶ್ ಅವರು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಿಂದ. ಇವೆಲ್ಲದರ ನಡುವೆ ಒಂದು ದುಃಖಕರವಾದ ಸಂಗತಿ ಈಗ ನಮ್ಮೆದುರಿಗೆ ಬಂದಿದೆ.
ಆ ದುಃಖಕರ ಸಂಗತಿ ಎಂದರೆ ಈರೋಡಿನ ಹಾಲಿ ಸಂಸದರಾದ ಗಣೇಶ ಮೂರ್ತಿಯವರು ಮರಣ ಹೊಂದಿದ್ದಾರೆ. ಹೇಗಾಯಿತು ಈ ಮರಣ? ಕೆಲವರ ಪ್ರಕಾರ ಸಹಜವಾದ ಹೃದಯಾಘಾತದ ಮರಣ. ಪೊಲೀಸರು ತಮ್ಮ ಸಂಶಯದ ಬುದ್ಧಿಯನ್ನು ಮುಂದೆ ಇಟ್ಟಿದ್ದಾರೆ. ಇದು ಮರಣ ಅಲ್ಲ, ಆತ್ಮಹತ್ಯೆಯ ಪ್ರಯತ್ನ ಅಂತ. ಹಾಲಿ ಸಂಸದರಿಗೆ ಆತ್ಮಹತ್ಯೆ ಮಾಡಿಕೊಳ್ಳುವಂಥ ಪ್ರಯತ್ನ ಅಥವಾ ತಾಕೊಲೆ, ತನ್ನನ್ನು ತಾನೇ ಕೊಂದುಕೊಳ್ಳುವಂಥ ಬುದ್ಧಿ ಯಾಕೆ ಬಂತು? ಈರೋಡೆಂದ ಕೂಡಲೇ ನಮಗೆ ನೆನಪಾಗುವುದು ಯಾರು? ಸಂಸದರು ಸತ್ತವರು ಗಣೇಶ ಮೂರ್ತಿ. ಗಣೇಶ ಮೂರ್ತಿಯನ್ನು ನಡು ರಸ್ತೆಯಲ್ಲಿ ಒಡೆದ ಈರೋಡ್ ರಾಮಸ್ವಾಮಿ, ಪೆರಿಯಾರ್ ರಾಮಸ್ವಾಮಿ ಅವರ ನೆನಪು ಬರ್ತದೆ. ಈರೋಡಿನಲ್ಲಿ ಸ್ವಾತಂತ್ರ್ಯ ಪೂರ್ವದಲ್ಲಿ ರಸ್ತೆಗಳನ್ನು ಅಗಲಗೊಳಿಸಿ ಇಡೀ ಭಾರತಕ್ಕೆ ಮಾದರಿ ಹಾಕಿಕೊಟ್ಟವರು ಪೆರಿಯಾರ್ ರಾಮಸ್ವಾಮಿಯವರು. ಆ ಪೆರಿಯಾರ್ ರಾಮಸ್ವಾಮಿಯವರು ದ್ರಾವಿಡ ಹೋರಾಟದಲ್ಲಿ ಮುಂಚೂಣಿಯಲ್ಲಿದ್ದವರು. ಆ ದ್ರಾವಿಡ ಹೋರಾಟ ಎಷ್ಟರ ಮಟ್ಟಿಗೆ ಪ್ರಭಾವ ಬೀರಿದೆ ಎಂದರೆ ಈಗ ತಮಿಳುನಾಡಿನಲ್ಲಿ ಇರುವುದು ಎಲ್ಲ ದ್ರಾವಿಡ ಪಕ್ಷಗಳಲ್ಲಿ. ಅದರಲ್ಲಿ ಒಂದು ಮರುಮಲರ್ಚಿ ದ್ರಾವಿಡ ಮುನ್ನೇಟ್ರ ಕಳಗಂ. ಮರುಮಲರ್ಚಿ ದ್ರಾವಿಡ ಮುನ್ನೇಟ್ರ ಕಳಗಂನ ನಾಯಕರು ವೈಯಾಪುರಿ ಗೋಪಾಲಸ್ವಾಮಿಯವರು. ಅವರನ್ನು ಸಾಮಾನ್ಯವಾಗಿ ವೈಕೋ ಅಂತ ಕರೀತಾರೆ. ಆ ವೈಗೋ ಅಥವಾ ವೈಕೋ, ಯಾಕಂದರೆ ತಮಿಳಿನಲ್ಲಿ ಕ ಮತ್ತು ಗಕಾರ ಒಂದೇ, ಕನ್ನಡದಲ್ಲಿ ಕೂಡ ಹಾಗಾಗ್ತದೆ. ಇವಾಗ ಮಳೆಕಾಲ ಅನ್ನೋದನ್ನು ನಾವು ಸಂಧಿಯಾಗಿ ಬರೆಯುವ ಮಳೆಗಾಲ ಅಂತ ಬರ್ತದೆ. ಕ ಗ ಎಲ್ಲ ಒತ್ತಿಗೆ ಬರ್ತದೆ. ಅದೇ ರೀತಿ ವೈಗೋಪಾಲ ಸ್ವಾಮಿ ಅನ್ನೋರನ್ನ ವೈಗೋ ಅನ್ನೋದೇ ತಮಿಳರು ವೈಕೋ ಅಂತ ಹೇಳ್ತಾರೆ. ಆ ವೈಕೋ ಅವರ ಶಿಷ್ಯರೇ ಈ ಗಣೇಶ ಮೂರ್ತಿ. ಅವರು 3 ಬಾರಿ ಸಂಸದರಾಗಿ ಈರೋಡಿನಿಂದ ಆಯ್ಕೆಯಾಗಿದ್ದರು. ಕಳೆದ ಬಾರಿ ವೈಗೋ ಅವರ MDMKಯು ಮರುಮಲರ್ಚಿ ದ್ರಾವಿಡ ಮುನ್ನೇತ್ರ ಕಳಗವು ದ್ರಾವಿಡ ಮುನ್ನೇತ್ರ ಕಳಗ DMK ಅಂದರೆ ಈಗ ಆಡಳಿತದಲ್ಲಿರುವ ಪಕ್ಷದ ಜೊತೆ ಮೈತ್ರಿ ಮಾಡಿಕೊಂಡಿದ್ದರಿಂದ ಗಣೇಶ ಮೂರ್ತಿಯವರು DMKಯ ಉದಯ ಸೂರ್ಯ ಚಿಹ್ನೆಯೊಡನೆಯೇ ಚುನಾವಣೆಗೆ ಸ್ಪರ್ಧಿಸಿದ್ದರು. ಈಗ ಅವರು ಸಾಯುವುದಕ್ಕೆ ಇನ್ನೊಂದು ಚುನಾವಣೆ ಬರುವ ಹೊತ್ತಿನಲ್ಲಿ ಅವರು ಸತ್ತಿದ್ದಾರೆ ಅಂದರೆ ಸಂಶಯ ಬರುವುದು ಸಹಜ. ಆ ಸಾವಿಗೆ ಕಾರಣವನ್ನು ಹುಡುಕುತ್ತಾ ಹೋದರೆ ಪತ್ತೇದಾರರಿಗೆ ಬಹಳ ಕೆಲಸ ಇದೆ. ಪತ್ರಕರ್ತರು ಕೆಲವೊಮ್ಮೆ ಪತ್ತೇದಾರರಾಗಬೇಕಾಗುತ್ತದೆ. ಹಾಗಾದಾಗ ಮಾತ್ರ ಅವರು ಸುಂದರವಾದ ತನಿಖಾ ವರದಿಗಳನ್ನು ರಚಿಸಲು ಸಾಧ್ಯ. ಪತ್ರಿಕಾ ವರದಿಯಲ್ಲಿ ತನಿಖಾ ವರದಿ ಎನ್ನುವುದು ಕೂಡ ಒಂದು. ಆ ತನಿಖಾ ವರದಿಗಳನ್ನು ಮಾಡಲು ಬಹಳಷ್ಟು ಎದೆಗಾರಿಕೆ, ತಿರುಗಾಡುವ ತಾಕತ್ತು, ಹಣ ವೆಚ್ಚ ಮಾಡಿಸುವ ತಾಕತ್ತು ಎಲ್ಲ ಇರಬೇಕಾಗ್ತದೆ. ಅದೇನಾದರೂ ಇರಲಿ, 3 ಬಾರಿ ಸಂಸದರಾಗಿರುವ ಗಣೇಶ ಮೂರ್ತಿಯವರಿಗೆ ಟಿಕೆಟ್ ಕೊಡದೆ ವೈಕೋ ಅವರು ತಮ್ಮ ಮಗ ದುರೈಗೆ ಈ ಬಾರಿ ಈರೋಡಿನ ಟಿಕೆಟ್ ಕೊಡುವುದು ಅಂತ ಹೇಳಿದ್ದಾರೆ. ಅದಕ್ಕೆ DMKಯ ಮುಖ್ಯಮಂತ್ರಿಗಳು ಕೂಡ ಒಪ್ಪಿದ್ದಾರೆ. ಹಾಗಾಗಿ DMKಗೆ ವಹಿಸಿಕೊಟ್ಟಿರುವ ಕ್ಷೇತ್ರ ಈರೋಡು. ಅಲ್ಲಿ ವೈಕೋರ ಮಗನೇ ಸ್ಪರ್ಧಿಸುವುದರಿಂದ ಗಣೇಶ ಮೂರ್ತಿಯವರು ಮಾನಸಿಕವಾಗಿ ನೊಂದಿದ್ದಾರೆ, ಬೆಂದಿದ್ದಾರೆ, ಕೊರಗಿದ್ದಾರೆ, ದೈಹಿಕವಾಗಿ ಕರಗಿದ್ದಾರೆ ಎಂದೆಲ್ಲ ಹೇಳಲಾಗುತ್ತಿದೆ. ಆ ಕಾರಣಕ್ಕೆ ಅವರು ಆತ್ಮಹತ್ಯೆಯ ಪ್ರಯತ್ನವನ್ನು ಕೂಡ ಮಾಡಿರಬಹುದು ಎಂದು ಸಂಶಯ ಬುದ್ಧಿಯನ್ನೇ ಹೊತ್ತುಕೊಂಡಿರುವಂಥ ಪೊಲೀಸರು ಹೇಳಿದ್ದಾರೆ. ಆದರೆ ರಾಜಕೀಯ ವಲಯದವರು ಹೇಳ್ತಾರೆ ಇದು ಹೃದಯಾಘಾತದಿಂದ ಆದಂಥ ಸಾವು ಅಂತ. ಆ ಹೃದಯಾಘಾತದಿಂದಲೇ ಸಾವು ಆಯಿತೆ ಅಂತ ಹೇಳಲು ಸದ್ಯಕ್ಕೆ ನಾವು ಬೆಂಗಳೂರು ಗ್ರಾಮಾಂತರದಿಂದ ಸ್ಪರ್ಧಿಸಿರುವ ಡಾಕ್ಟರ್ ಮಂಜುನಾಥರವರನ್ನು ಕಳಿಸುವಂತಿಲ್ಲ. ಯಾಕಂತ ಹೇಳಿದರೆ ಅವರು ಇವಾಗ ಚುನಾವಣೆಯ ಪ್ರಚಾರದಲ್ಲಿ ತುಂಬ ನಿರತರಾಗಿದ್ದಾರೆ. ಅವರ ಮಾವ ದೇವೇಗೌಡರಂತೂ ವಯಸ್ಸು ಎಷ್ಟೇ ದಾಟಿದರೂ ಕೂಡ ಚುನಾವಣಾ ರಂಗದಲ್ಲಿ ಹಳೆಯ ಹುಲಿಯಾಗಿ ಓಡಾಡ್ತಾ ಇದ್ದಾರೆ. ಒಂದು ಕಡೆ JDS ಪಕ್ಷ ಇದ್ದರೂ ಕೂಡ BJPಯಿಂದ ಸ್ಪರ್ಧಿಸಿರುವ ಅಳಿಯನ ಪರವಾಗಿ ದೇವೇಗೌಡರು ಕಚ್ಚೆ ಕಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಇನ್ನೂ ಒಂದು ನಡೆದ ಇಂದಿನ ವಿಶೇಷ ಘಟನೆ ಎಂದರೆ ಪಡುವಣ ಬಂಗಾಳದಲ್ಲಿ ತೃಣಮೂಲ ಕಾಂಗ್ರೆಸ್ಸಿನ ಸಂಸದರಾಗಿದ್ದು ಲೋಕಸಭೆಯಿಂದ ವಜಾಗೊಂಡಿರುವಂಥ ಮಹುವಾ ಮೊಯಿತ್ರಾ ಅವರು ಇಂದು ಜಾರಿ ನಿರ್ದೇಶನಾಲಯದವರು
ಡೆಲ್ಲಿಗೆ ಹಾಜರಾಗಬೇಕು ಅಂತ ಸಮನ್ಸ್ ಕೊಟ್ಟಿದ್ದರು. ಆದರೆ ಸಮನ್ಸನ್ನು ಧಿಕ್ಕರಿಸಿರುವಂಥ ಮಹುವಾ ಮೊಯಿತ್ರಾ ಅವರು ದಿಲ್ಲಿಗೆ ಹೋಗಲಿಲ್ಲ, ಇಡಿ ವಿಚಾರಣೆಗೆ ಹಾಜರಾಗಲಿಲ್ಲ. ಅವರ ಬಗ್ಗೆ ಹಿಂದೆ ಪ್ರಶ್ನೆ ಕೇಳಲು ದುಡ್ಡು ಪಡೆದಿದ್ದರೆಂದು ಅವರ ಮೇಲೆ ಆಪಾದನೆ ಹೊರಿಸಿ ಅವರನ್ನು ಲೋಕಸಭೆಯಿಂದ ಹೊರಹಾಕಲಾಗಿತ್ತು. ಇದು ಬಿಜೆಪಿಯವರ ದೊಡ್ಡ ಕುತಂತ್ರ ಎಂದು ಮಹುವಾ ಮೊಯಿತ್ರಾ ಅವರು ಪಡುವಣ ಬಂಗಾಳದಲ್ಲಿ ಭಾರಿ ಪ್ರತಿಭಟನೆಯನ್ನೇ ನಡೆಸಿದ್ದರು. ಆ ಪ್ರಕರಣ ಹಾಗೆಯೇ ಇರುವಂತೆಯೇ ಈ ಕಡೆ ಇಡಿ ಜಾರಿ ನಿರ್ದೇಶನಾಲಯದವರು ಇನ್ನೊಂದು ಪ್ರಕರಣವನ್ನು ಮಹುವಾ ಅವರ ಮೇಲೆ ದೊಡ್ಡಿದ್ದಾರೆ. ಆ ಪ್ರಕರಣವೇನೆಂದರೆ ವಿದೇಶಿ ವಿನಿಮಯ ಕಾಯ್ದೆಯನ್ನು, ವಿದೇಶಿ ವಿನಿಮಯ ನಿಯಂತ್ರಣ ಕಾಯ್ದೆಯನ್ನು ಮಹುವಾ ಮೊಯಿತ್ರಾ ಅವರು ಉಲ್ಲಂಘಿಸಿದ್ದಾರೆ, ಹಣ ವರ್ಗಾವಣೆ ಮಾಡಿದ್ದಾರೆ ಎಂದೆಲ್ಲ ಆರೋಪವನ್ನು ಹೊರಿಸಿ ಅವರ ಮೇಲೆ ಒಂದು ಪ್ರಕರಣವನ್ನು ದಾಖಲಿಸಿ ಒಂದು ಸಮನ್ಸನ್ನು ಕೂಡ ಜಾರಿ ಮಾಡಲಾಗಿತ್ತು. ಆ ಸಮನ್ಸ್ ಪ್ರಕಾರ ಇಂದು ಮಹುವಾ ಮೊಯಿತ್ರಾ ಅವರು ದಿಲ್ಲಿಗೆ ಹೋಗಿ ಇಡಿ ಕಚೇರಿಯಲ್ಲಿ ಇಡಿ ವಿಚಾರಣೆಗೆ ಹಾಜರಾಗಬೇಕಿತ್ತು. ಆದರೆ ಹಾಗೆ ಹೋಗದೆ ಮಹುವಾ ಮೊಯಿತ್ರಾ ಅವರು ಪಡುವಣ ಬಂಗಾಳದ ಕೃಷ್ಣಪುರದಲ್ಲಿ ತನ್ನ ಪಕ್ಷದ ಪ್ರಚಾರದಲ್ಲಿ ತೊಡಗಿದ್ದಾರೆ. ಇದು ಒಂದು ರೀತಿಯ ಪ್ರತಿಭಟನೆಯಾಗಿದೆ. ಪ್ರಕರಣವನ್ನು ಪ್ರತಿಭಟಿಸುವುದು ಈಗಾಗಲೇ ಅರವಿಂದ ಕೇಜ್ರಿವಾಲರನ್ನು ಇದೇ ರೀತಿ ಸಮನ್ಸ್ ಧಿಕ್ಕರಿಸಿದ್ದಕ್ಕಾಗಿ ಬಹಳ ಬಳಿಕ ಬಂಧಿಸಲಾಗಿದೆ. ಚುನಾವಣಾ ಕಾಲದಲ್ಲಿ ಬಹಳ ಚೆನ್ನಾಗಿ ಕೆಲಸ ಮಾಡುತ್ತಿರುವ ಸಂಸ್ಥೆ ಅಂತೇಳಿದರೆ ಅದು ಜಾರಿ ನಿರ್ದೇಶನಾಲಯ. ಜಾರಿ ನಿರ್ದೇಶನಾಲಯ ಹಿಂದೆ ಯಾವ ಕಾಲದಲ್ಲೂ ಕೂಡ ಇಷ್ಟೊಂದು ಬಹಳ ಚೆನ್ನಾಗಿ ಚುನಾವಣೆ ಕೆಲಸವನ್ನು ಎಂದೂ ಕೂಡ ಮಾಡಿಲ್ಲ. ಈ ಬಾರಿಯ 18ನೇ ಲೋಕಸಭಾ ಚುನಾವಣೆಯ ವೇಳೆ ಜಾರಿ ನಿರ್ದೇಶನ ಬಹಳ ಚೆನ್ನಾಗಿ ತನ್ನ ಮೂಸುತ್ತಾ ಪ್ರತಿಪಕ್ಷದವರನ್ನೇ ಮೂಸಿ ಕಂಡುಹಿಡಿಯುತ್ತಾ ಪ್ರಕರಣಗಳನ್ನು ದಾಖಲಿಸುತ್ತಾ ಇದೆ. ಆದ್ದರಿಂದ ಜಾರಿ ನಿರ್ದೇಶನಕ್ಕೆ ಹ್ಯಾಟ್ಸಪ್ ಹೇಳಬಹುದು. ಮುಂದೆ ಕೂಡ ಅಧಿಕಾರಕ್ಕೆ ಬರುವ ಸರ್ಕಾರದ ಜೊತೆ ಜಾರಿ ನಿರ್ದೇಶನವು ಇಷ್ಟೇ ವಿಧೇಯತೆಯಿಂದ ನಡೆಯುತ್ತದೆ ಎನ್ನುವುದನ್ನು ನೋಡಲಿಕ್ಕೆ ಬಹಳಷ್ಟು ಕಾಲ ಕಾಯಬೇಕಾಗುತ್ತದೆ. ಇದರೆಲ್ಲದರ ನಡುವೆ ಕರ್ನಾಟಕದ ಬಿಜೆಪಿ ಪಕ್ಷವು 4 ತಂಡಗಳಾಗಿ ಪ್ರಚಾರ ನಡೆಸಿ 28ರಲ್ಲಿ 28 ಗೆಲ್ಲುತ್ತೇವೆ ಎನ್ನುವ ಹುರುಪಿನಿಂದ ಹೊರಟಿದೆ. ಎಲ್ಲರೂ ಹೇರುವುದು ಹಾಗೆಯೇ, ಗೆಲ್ಲುವುದು ನಾವೇ, ಸೋಲುವುದು ನೀವೇ ಎಂದು ಸ್ಪರ್ಧಿಸಿದವರು ಎಲ್ಲರೂ ಹೇಳುತ್ತಾರೆ. ಈಗ ನೋಡಿ, ಸಿದ್ದರಾಮಯ್ಯವರು ಕೂಡ ಅದನ್ನೇ ಹೇಳಿ ನಾವು 20ರ ಮೇಲೆ ಗೆಲ್ಲುತ್ತೇವೆ, ಬಿಜೆಪಿಯವರು ಹೇಳ್ತಾರೆ ನಾವು 20ರ ಮೇಲೆ ಗೆಲ್ಲುತ್ತೇವೆ. JDSನವರು ಮಾತ್ರ ಹೇಳೋದಿಲ್ಲ, ಅವರು ಸ್ಪರ್ಧಿಸಿರುವುದೇ 3 ಸ್ಥಾನಕ್ಕೆ, ಇತರರಿಗೆ ಹೇಳುವ ಅವಕಾಶವಿಲ್ಲ. BSP ಅವರು 28 ಕಡೆ ಸ್ಪರ್ಧಿಸಿ ಅವರು ಬೇಕಾದರೆ ಹೇಳಬಹುದು, ಆದರೆ ಹೇಳಿ ಏನು ಪ್ರಯೋಜನವಿಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಸಿದ್ದರಾಮಯ್ಯನವರು ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಅವರನ್ನು ಸ್ಪಂದಿಸುತ್ತಾ ಮಂಡ್ಯದಲ್ಲಿ ನೀವು ಸೋಲುತ್ತೀರಾ ಅಂತ ಹೇಳಿದರು. ಇದರಲ್ಲಿ ವಿಶೇಷವೇನಿಲ್ಲ. ಪ್ರತಿಪಕ್ಷದವರನ್ನು ನೀವು ಸೋಲುತ್ತೀರಿ, ನಾವು ಗೆಲ್ಲುತ್ತೇವೆ, ನೋಡ್ತಾ ಇರಿ ಅಂತ ಹೇಳುವುದು, ಅವರು ಸೋತರೆ ಇವರು ಕೂಡ ನೋಡ್ತಾ ಇರುವುದು ಹಿಂದಿನಿಂದ ನಡೆದು ಬರೆದಿರುವಂಥ ಒಂದು ಸಂಪ್ರದಾಯವಾಗಿದೆ. ಅದನ್ನು ಖಂಡಿಸಿರುವ ಕುಮಾರಸ್ವಾಮಿಯವರು, ಸಿದ್ದರಾಮಯ್ಯನವರೇ ನಿಮಗೆ ಈ ಉಪದ್ಯಾಪ ಯಾಕೆ, ಮುಖ್ಯಮಂತ್ರಿಯಾಗಿ ಕೆಲಸ ಮಾಡುವುದು ಬಿಟ್ಟು ನಾನು ಸೋಲುವುದು ಗೆಲ್ಲುವುದನ್ನು ನೋಡಲಿಕ್ಕೆ ಅಂದಾಜು ಮಾಡಲಿಕ್ಕೆ ನಿಮಗೇನು ಹಕ್ಕಿದೆ? ಮಂಡ್ಯ ಕ್ಷೇತ್ರದ ಬಗ್ಗೆ ನಿಮಗೆ ಏನೂ ಗೊತ್ತಿಲ್ಲ, ನೀವು ಅದರಲ್ಲಿ ಏನು ಪ್ರಯೋಜನ ಇಲ್ಲ, ನಿಮ್ಮ ಮೈಸೂರನ್ನು ನೋಡಿಕೊಳ್ಳಿ, ಬೆಂಗಳೂರಿನ ಆಡಳಿತವನ್ನು ನೋಡಿಕೊಳ್ಳಿ ಎಂದು ಜೋರಾಗಿ ಖಂಡಿಸಿದ್ದಾರೆ. ಇವೆಲ್ಲದರ ನಡೆಯೂ ಚುನಾವಣೆಯ ಪ್ರಖರವಾಗಿ ಬೆಳಗುತ್ತಾ ಇರುವಂಥ ಈ ಬಿಸಿಯಲ್ಲಿ, ಚುನಾವಣೆಯ ಬಿಸಿಯಲ್ಲಿ ಒಂದು ಕಡೆ ಬೇಸಿಗೆಯ ಕಾವು, ಮತ್ತೊಂದು ಕಡೆ ಚುನಾವಣೆಯ ಕಾವು, ಇವೆಲ್ಲದರ ನಡುವೆ ಹೇಗೆ ನಡೆಯುತ್ತಿದೆ ಅಂತ ಹೇಳಿದರೆ, ಈಗ ಹೋಗುತ್ತಿರುವ ಒಂದು ಪಾಣಿಯನ್ನು ನೋಡಿದರೆ ಮುಂದಿನ ದಿನಗಳಲ್ಲಿ ರಸ್ತೆಯಲ್ಲಿ ಬಿಸಿಯಾದ ಮಾತುಗಳು, ಬೈಗುಳಗಳು, ಹೇಳಿಕೆಗಳು ನಡೀತಾ ಇರ್ತಾ, ಇವೆಲ್ಲದರಿಂದಲೂ ಕೂಡ ಆಯ್ಕೆ ಆಗುವುದು 28 ಜನ. ಇಡೀ ಕರ್ನಾಟಕದಲ್ಲಿ 28 ಸಂಸದರು ಮಾತ್ರ ಆಯ್ಕೆಯಾಗುತ್ತಾರೆ. 28 ಆಯ್ಕೆ ಮಾಡಲಿಕ್ಕೆ ಅವಕಾಶ ಇಲ್ಲ. ಏನಿದ್ದರೂ ಕೂಡ ಸಾಂಗವಾಗಿ ಈ ಚುನಾವಣೆ ನಡೆಯಲಿ ಮತ್ತು ಸೂಕ್ತವಾದ ಅಭ್ಯರ್ಥಿ ಗೆದ್ದು ಬರಲಿ, ಹಾಗೂ ಗೆದ್ದ ಸಂಸದರು ಕರ್ನಾಟಕವನ್ನು ಲೋಕಸಭೆಯಲ್ಲಿ ಸರಿಯಾಗಿ ಪ್ರತಿನಿಧಿಸಲಿ. ಯಾಕಂತೇಳಿ ಹಿಂದೆ ಗೆದ್ದವರು ಪ್ರತಿನಿಧಿಸಿಲ್ಲ, ಬಾಯೇ ಬಿಟ್ಟಿಲ್ಲ. ಇನ್ನು ಮೇಲೆ ಗೆಲ್ಲುವವರಾದರೂ ಲೋಕಸಭೆಯಲ್ಲಿ ಕರ್ನಾಟಕದ ಪರವಾಗಿ ನ್ಯಾಯಯುತವಾಗಿ ಹೋರಾಡಲಿ ಎಂದು ಹೇಳುತ್ತಾ ಈಗಿನ ಈ ಕತೆ ಕಾರಣಕ್ಕೆ ಕೊಡ್ತಾ ಇದ್ದೇನೆ ವಿರಾಮ. ನೋಡ್ತಾ ಇರಿ V4 ನ್ಯೂಸ್. ಹಾಗೆಯೇ V4 ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ನೀವೆಲ್ಲ ಸದಸ್ಯರಾಗಿ ಮತ್ತು ತೆಗೆದುಕೊಳ್ಳಿ ನನ್ನ ಒಂದು ನಮಸ್ಕಾರ.